ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 28ನೇ ಅಧ್ಯಾಯ, ಚಾಪ್ಟರ್ 28. 28ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲನ್ನು ಗದರಿಸುವಂಥದ್ದನ್ನು, ತಿದ್ದುವಂಥದ್ದನ್ನು ನಾವು ನೋಡಿಕೊಳ್ತೇವೆ. ಆ ತಿದ್ದುವಿಕೆಯ ನಡುವೆ ಮೆಸ್ಸಿಯನ ಕುರಿತಾಗಿ, ಉತ್ತೇಜನದ ಕುರಿತಾಗಿ, ಭವಿಷ್ಯತ್ತನ್ನು ಕುರಿತಾಗಿ ಆತನು ಹೇಳುವುದನ್ನು ಗಮನಿಸಬಹುದು. ಹೌದು, 28ನೇ ಅಧ್ಯಾಯದಲ್ಲಿ 29 ವಚನಗಳಿವೆ. ಆದರೆ ದೇವರ ಒಂದು ಶೈಲಿ ನನಗೆ ತುಂಬ ಇಷ್ಟ. ಯಾಕಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಬ್ಬ ವ್ಯಕ್ತಿಯನ್ನು ತಿದ್ದಬೇಕಾದರೆ, ಅದರಲ್ಲಿ ಪ್ರತ್ಯೇಕವಾಗಿ ದೇವರ ಸೇವೆ ಮಾಡ್ತಾ ಇರುವಂಥ ವ್ಯಕ್ತಿಯನ್ನು ತಿದ್ದಬೇಕಾದರೆ ಯಾವ ರೀತಿಯಾಗಿ ತಿದ್ದುವುದಾಗಿ ನಾವು ನೋಡ್ತೇವೆ. ಪ್ರಕಟಣೆ 2ನೇ ಅಧ್ಯಾಯದಲ್ಲಿ 2-3 ಅಧ್ಯಾಯಗಳಲ್ಲಿ ನೋಡ್ತೇವೆ. ಉದಾಹರಣೆಗೆ 2ನೇ ಅಧ್ಯಾಯ ಮತ್ತು 2ನೇ ವಚನ, ಪ್ರಕಟಣೆ ರೆವಲೇಷನ್ 2:2, ಅದರಲ್ಲಿ ನಾವು ನೋಡುವಾಗ, ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ. ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿದ್ದಿ. ಆಮೇಲೆ ಇನ್ನು ಮುಗಿಸಲಿಲ್ಲ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರು ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ಬಲ್ಲೆನು. ಆದರೆ ನಿನಗಿದ್ದ ಮೊದಲಿನ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂಬ ತಪ್ಪು ಹೊರಿಸ್ತಾನೆ. ಅದೇ ರೀತಿಯಾಗಿ 28-29 ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ತನ್ನ ಜನರನ್ನು ದೇವರು ತಿದ್ದುವಾಗ, ಹೌದು, ದೇವಜನರಲ್ಲಿ ತಪ್ಪು, ಕೊರತೆಗಳು, ಪಾಪ, ಅವಿಧೇಯತೆ ಅನ್ಯ ಜನರಲ್ಲಿ ಇರುವಂಥ ರೀತಿಯಲ್ಲಿ ಇವರಲ್ಲಿ ಕೂಡ ಇತ್ತು. ಈ ಕಾರಣದಿಂದ ದೇವರು ಅವರನ್ನು ತಿದ್ದಿ ಶಿಕ್ಷೆ ಕೊಟ್ಟು ತಿದ್ದಿ, ಗದರಿಸಿ ತಿದ್ದಿ, ವೈರುಗಳನ್ನು ಅನುಮತಿಸಿ ತಿದ್ದಿ, ಶಾಂತ ಭಾವದಿಂದ ಹಿತಮಾತುಗಳನ್ನಾಡಿ ತಿದ್ದುವಂಥದ್ದನ್ನು ನಾವು ಗಮನಿಸ್ತೇವೆ. ಆತನು ದೀರ್ಘ ಶಾಂತನಾದ ದೇವರು ಎಂಬುದು ಸ್ಪಷ್ಟ. ಸರಿ, 28ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಎಫ್ರಾಯಿಮರ ವಿಷಯವಾಗಿ ದೇವರು ಅಯ್ಯೋ ಎಂಬುದಾಗಿ ಪ್ರಾರಂಭಿಸಿ, ಕುಡುಕರಾದ ಎಫ್ರಾಯಿಮ್ಯರೇ ಎಂಬುದಾಗಿ ಹೇಳಿ, ಹೌದು, ಅವರ ವಿಷಯದಲ್ಲಿ ಕರ್ತನು ಒಬ್ಬ ಮಹಾಬಲಿಷ್ಠನನ್ನು ನೇಮಿಸಿದ್ದಾನೆ. ಹೌದು, ದೇವರು ಇವರ ಬಗ್ಗೆ ತಿದ್ದಿ ಸರಿಪಡಿಸಿ ವೈರಿಯನ್ನು ಕಳಿಸಿ ಸಮಾರ್ಯಕ್ಕೆ, ಅಂದರೆ ಇಸ್ರಾಯೇಲ್ಗೆ, ಯಾವ ರೀತಿಯಾಗಿ ಇಸ್ರಾಯೇಲ್ ದೇವರಿಗೆ ಬೆನ್ನು ತೋರಿಸಿದಾಗ ದೇವರು ಅಶ್ಶೂರ್ಯದವರನ್ನು ಎಬ್ಬಿಸಿದನು. ಹೌದು, ಯೆಹೂದ ಕೂಡ ಉಳಿದಂಥ ಒಂದು ದೇಶವಾಗಿತ್ತು. ಯಾಕಂದರೆ ಇಸ್ರಾಯೇಲ್ ದೇವರಿಗೆ ಅವಿಧೇಯರಾಗುವುದರಲ್ಲಿ ಮುಂದಾಳಾಗಿತ್ತು, ಮುಂದೆ ಹೋಗಿತ್ತು.
ಆದರೂ ಕೂಡ ಆ ದಿನದಲ್ಲಿ ಸೇನಾಧೀಶ್ವರನಾದ ಯೆಹೋವನೇ ತನ್ನ ಜನರಲ್ಲಿ ಉಳಿದ, ಅಂದರೆ ಇಸ್ರಾಯೇಲ್ನಲ್ಲಿ ಉಳಿದಂಥವರಿಗೆ. 5ನೇ ವಚನ, ಅಂದದ ಕಿರೀಟವು, ವಾವ್, ಸುಂದರ ಮುಕುಟವು, ಅಂದದ ಕಿರೀಟವು, ಸುಂದರ ಮುಕುಟವೂ ಆಗಿರುವನು. ಹೌದು, ಆತನೇ ನ್ಯಾಯಾಸನದಲ್ಲಿ ಕುಳಿತವನಿಗೆ ನ್ಯಾಯ ವಿವೇಚನೆಯಾಗಿಯೂ ಊರ ಬಾಗಿಲಲ್ಲಿ ಶತ್ರುಗಳನ್ನು ತಳ್ಳಿಬಿಡುವವರಿಗೆ ಶೌರ್ಯವಾಗಿಯೂ ಪರಿಣಮಿಸುವನು. ಇದು ಒಳ್ಳೆಯ ಒಂದು ಪ್ರಾರ್ಥನೆ ನಾವು ಮಾಡ್ಬೋದು. ದೇವರೇ, ನಾನೇನಾದರೂ ಕೆಲಸ ಮಾಡಿದರೆ ನೀನೇ ಕುಳಿತುಕೊಂಡು ಕೆಲಸ ಮಾಡುವಂಥ ನನಗೆ ನೀನೇನಾಗಿರೋ ಬಯಸ್ತೀಯೋ ಆ ವ್ಯಕ್ತಿ ಆಗಿರು. ಯಾಕಂದರೆ ನ್ಯಾಯಾಸನದಲ್ಲಿ ಕುಳಿತವನಿಗೆ ನ್ಯಾಯ ವಿವೇಚನೆಯಾಗಿ ದೇವರು ಇರ್ತಾರಂತೆ. 28:6 ಯೆಶಾಯ. ಒಳ್ಳೆಯ ಒಂದು ಪ್ರಾರ್ಥನೆ. ಮತ್ತು ಈ ಸಮಾರ್ಯದವರು, ಅಥವಾ ಸಮಾರ್ಯದವರಲ್ಲ, ಸಮಾರ್ಯದಲ್ಲಿದ್ದ ಇಸ್ರಾಯೇಲ್ರು ಅಂತ ಹೇಳೋಣ. ಇಸ್ರಾಯೇಲ್ರು ದೇವಜನರು, ಅವರ ವಿಷಯದಲ್ಲಿ ಒಂದು ವಿಷಾದ ಮಾತು ದೇವರು ಹೇಳ್ತಾರೆ. ಅದು ಒಂದು ವಾರ್ನಿಂಗ್ ಇದ್ದ ಹಾಗೆ, ಎಚ್ಚರಿಕೆ. 7ನೇ ವಚನದ ಕೊನೆ ಭಾಗ, ದೈವ ದರ್ಶನವಾಗುತ್ತಿರುವಾಗಲೂ ಓಲಾಡುತ್ತಾರೆ. ಅಂದರೆ ದೇವರು ಮಾತಾಡ್ತಾ ಇರುವಾಗ ಕೂಡ ಸ್ವಾರ್ಥಿಗಳಾಗಿರ್ತಾರೆ. ನ್ಯಾಯ ತೀರಿಸುತ್ತಿರುವಾಗಲೂ ಅತ್ತಿತ್ತ ತೂಗಾಡುತ್ತಾರೆ. ಯಾಕಂದರೆ ಅವರು ಹೌದು ದ್ರಾಕ್ಷಾರಸದಿಂದ ಓಲಾಡ್ತಾ ಇದ್ದರು. ಅದನ್ನು ನಾವು ಈ ರೀತಿಯಾಗಿ ಕೂಡ ತೆಗೆದುಕೊಳ್ಬೋದು. ನಮ್ಮದೇ ಆದ ಚಿತ್ತ, ನಮ್ಮದೇ ಸ್ವಾರ್ಥದಿಂದ ನಾವು ಕೂಡ ಓಲಾಡುವ ಸಾಧ್ಯತೆ. ಪರಿಹಾರ ಏನು? ಹೌದು, ಪರಿಹಾರ ಏನಂದರೆ 11ನೇ ವಚನ, ತೊದಲು ಮಾತಿನವರು, ಅನ್ಯ ಭಾಷೆಗಳು, ಇವರ ಮೂಲಕವಾಗಿಯೇ ಯೆಹೋವನು ಈ ಜನರ ಮಧ್ಯದಲ್ಲಿ ಮಾತಾಡುವನು. ಹೌದು, ಇವರು ಹರಟೆ ಮಾತಾಡುವಂಥ ಜನರಾಗಿದ್ದರಿಂದ, ಹೌದು, ದೇವರೇನು ಮಾಡ್ತಾರೆ, ತೊದಲು ಮಾತಿನಿಂದನೇ ಮಾತಾಡ್ತೇನೆ, ಅನ್ಯ ಭಾಷೆಯಿಂದನೇ ಮಾತನಾಡ್ತೇನೆ. ಆತನು ಮೊದಲು, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ, ಬಳಲಿದವರನ್ನು ವಿಶ್ರಮಗೊಳಿಸಿರಿ, ನಿಮಗೆ ಅನುಕೂಲವಾದ ಉಪಶಮನವು ಇದೆ ಎಂದು ಹೇಳಿದಾಗ ಇವರು ಕೇಳಲೊಲ್ಲದೆ ಹೋದರು. ಆದರೆ ಕೇಳುವಂಥವರು ಇದ್ದಾರೆ. ಅದನ್ನೇ ಅನ್ಯ ಭಾಷೆಗಳು ಎಂಬುದಾಗಿ ಹೇಳುವಾಗ 1ನೇ ಕೊರಿಂಥ 14 ಅಲ್ಲಿ ಒಂದು ವಾಕ್ಯ ಇದಕ್ಕೆ ಅನ್ವಯ ಆಗ್ತದೆ. 1ನೇ ಕೊರಿಂಥ 14ನೇ ಅಧ್ಯಾಯ 21ನೇ ವಚನ. 1 Corinthians 14:21. ವಾಣಿಯನ್ನಾಡುವ ವರಕ್ಕಿಂತಲೂ ಪ್ರವಾದಿಸುವ ವರ ವಿಶೇಷವಾದದ್ದು ಅಂತ ಹೇಳಿಬಿಟ್ಟು ವಾಣಿಯ ವರವನ್ನು, ಪ್ರವಾದನೆಯ ವರವನ್ನು ಪೌಲನು ವಿವರಿಸುವುದಾಗಿ ನಾವು ಕೊರಿಂಥ ಪತ್ರಿಕೆಯಲ್ಲಿ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆದರೆ 21ನೇ ವಚನ, ಅನ್ಯ ಭಾಷೆಯವರ ಮೂಲಕವಾಗಿಯೇ ಪರದೇಶಸ್ಥರ ನಾಲಿಗೆಯಿಂದಲೂ ನಾನು ಈ ಜನರ ಸಂಗಡ ಮಾತಾಡುವೆನು. ಹೌದು, ಆದರೂ ಅವರು ನನ್ನ ಮಾತಿಗೆ ಕಿವಿ ಕೊಡುವುದಿಲ್ಲ ಎಂಬುದಾಗಿ. ಅಲ್ಲಿ ಯಹೂದ್ಯರು, ಇಲ್ಲಿ ಕ್ರೈಸ್ತ ಸಭೆಯವರು. ಯಾವ ರೀತಿಯಾಗಿ ಯಹೂದ್ಯರು, ಅವರ ನಡುವೆ, ಅದರಲ್ಲಿಯೂ ಎಫ್ರಾಯಿಮಿನವರು, ಇಸ್ರಾಯೇಲ್, ಅವರ ನಡುವೆ ದೇವರು ಅನ್ಯ ಭಾಷೆಯ ಮುಖಾಂತರವಾಗಿ ತೊದಲು ಮಾತಿನವರಿಂದ ಮಾತನಾಡಿದರು.
ಅದೇ ರೀತಿಯಾಗಿ ಇಂದು ಯೇಸುವನ್ನು ನಂಬಿದಂಥ ಅದೇ ಸಂದರ್ಭದಲ್ಲಿ ದೈವ ದರ್ಶನವಾಗುತ್ತಿರುವಾಗಲೂ ತಮ್ಮದೇ ಆದ ರೀತಿಯಲ್ಲಿ ಓಲಾಡುವಂಥವರು, ಅಂಥವ್ರ ಜೊತೆಯಲ್ಲಿ ಕರ್ತನು ಮಾತನಾಡ್ತಾನೆ. ಅದರ ಬಗ್ಗೆ ಒಂದು ಸಂಗತಿ ಏನಂದರೆ, ಇದೇ ನಿಮಗೆ ಅವಶ್ಯಕವಾದ ವಿಶ್ರಾಂತಿ. ನ್ಯಾಯ ತೀರ್ಪು, ನ್ಯಾಯ ತೀರ್ಪು, ನ್ಯಾಯ ತೀರ್ಪು, ಶಿಸ್ತು, ಶಿಸ್ತು, ಶಿಸ್ತು. ಆ ರೀತಿಯಾಗಿರುವಾಗ ಅದರ ನಡುವೆ ವಿಶ್ರಾಂತಿ, ವಿಶ್ರಾಂತಿ. ಅದು ಎಂಥ ವಿಶ್ರಾಂತಿ? ಅವಶ್ಯಕವಾದ ವಿಶ್ರಾಂತಿ. ಆದ ಕಾರಣ ಅನ್ಯ ಭಾಷೆ, ಆದ ಕಾರಣ ಅನ್ಯ ಭಾಷೆ ಅವಶ್ಯಕವಾದಂಥ ವಿಶ್ರಾಂತಿ, ಬಳಲಿ ಹೋದವರನ್ನು ವಿಶ್ರಮಗೊಳಿಸುವಂಥದ್ದಾಗಿದೆ. ಯಾಕಂದರೆ 14ನೇ ಅಧ್ಯಾಯ ಅದರಲ್ಲಿ ನಾವು ನೋಡುವಾಗ ಬಹಳ ಸ್ಪಷ್ಟವಾಗಿ ಪೌಲನ ಹೇಳಿಕೆ ಅಥವಾ ದೇವರ ಹೇಳಿಕೆ, 1 ಕೊರಿಂಥ 14:4, ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ. ಹೌದು, ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿಯಾಗುವುದಕ್ಕೆ ಆ ವಾಣಿಯ ಅರ್ಥವನ್ನು ಹೇಳದೆ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ಹಾಗಾದರೆ ವಾಣಿಯನ್ನಾಡುವಂಥವರು ಅದರ ಅರ್ಥವನ್ನು ಕೂಡ ಬಿಡಿಸುವಂಥ ವರವನ್ನು ಕೇಳಿಕೊಂಡು ಮಾತನಾಡುವಾಗ ಸಭೆಗೆ ಪ್ರಯೋಜನ. ದೇವರು ತನ್ನ ಸಭೆಗೆ ಏನೆಲ್ಲ ಕೊಡ್ತಿದ್ದಾನೋ ಅದೆಲ್ಲವೂ ಒಳ್ಳೆಯದೇ, ಯಾಕಂದರೆ ದೇವರು ಒಳ್ಳೆಯವನು. ಆದರೂ ಕೂಡ ಜನರು ಅದನ್ನು ಕೇಳಲು ಅಲ್ಲದೆ ಇದ್ದರೂ ಅಂದು ಯೆಶಾಯನ ಕಾಲದಲ್ಲಿ 28ನೇ ಅಧ್ಯಾಯ, ಇಂದು 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಕೂಡ ಹಾಗೆಯೇ ಇರುವಂಥದ್ದಾಗಿದೆ. ಸರಿ, ಮುಂದೆ ನಾವು ನೋಡುವಾಗ 14ನೇ ವಚನದಲ್ಲಿ ಯೆಹೋವನ ಮಾತನ್ನು ಕೇಳ್ರಿ ಅಂತ ಹೇಳ್ಬಿಟ್ಟು ಮೃತ್ಯುವಿನಿಂದ ಒಡಂಬಡಿಕೆ ಪಡೆದುಕೊಂಡು, ಮರಣದೊಂದಿಗೆ ಒಡಂಬಡಿಕೆ. ಹೌದು, ಅದು ಹೇಗೆ? ನಾವು ಅಸತ್ಯವನ್ನು ಆಶ್ರಯಿಸಿಕೊಂಡು ಮೋಸವನ್ನು ಮರೆಹೊಕ್ಕಿದ್ದೇವಲ್ಲ ಅಂದುಕೊಂಡುವುದರಿಂದ ಯಾವಾಗ ಒಂದು ಗ್ರಹಿಕೆ ದೇವಜನರಿಗೆ ಬರ್ತದೋ, ಅಯ್ಯೋ ನಾನು ಅಸತ್ಯವನ್ನು ಇದುವರೆಗೆ ಆಶ್ರಯಿಸಿಕೊಂಡ್ಬಿಟ್ಟೆ, ನಾನು ಮೋಸಕ್ಕೆ ಮೊರೆ ಹೋಗಿಬಿಟ್ಟಿದ್ದೇನಲ್ಲ ಎಂಬುದಾಗಿ ಯಾರಾದರೂ ಗ್ರಹಿಸೋದಾದರೆ ದೇವರು ಮಾಡುವಂಥದ್ದು ಏನಂದರೆ, ಆ ರೀತಿಯಾಗಿ ಅಂದುಕೊಂಡದರಿಂದ ಕರ್ತನಾದ ಯೆಹೋವನು ಹೀಗೆ ಹೇಳುತ್ತಾನೆ. ಏನದು? 16ನೇ ವಚನದ 2ನೇ ಭಾಗ. ಇಗೋ, ಪರೀಕ್ಷಿತವಾಗಿಯೂ, 2ನೇದು ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚೀಯೋನಿನಲ್ಲಿ ಸ್ಥಿರವಾದ ಅಸ್ತಿವಾರವನ್ನಾಗಿ ಇಡುತ್ತೇನೆ. ಸ್ಥಿರವಾದ ಅಸ್ತಿವಾರ ಯಾರಿದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದರೆ ನೋಡ್ರಿ, ಅಲ್ಲಿ ಕೂಡ ಒಂದು ನಿರೀಕ್ಷೆ. ಎಫ್ರಾಯಿಮ್ಯರಿಗೆ ದಂಡನೆ ಕೊಡುವಾಗ, ಅವರಿಗೆ ತೀರ್ಪು ಹೇಳುವಾಗ, ನ್ಯಾಯ ತೀರಿಸುವಾಗ, ಅವರ ತಪ್ಪನ್ನು ತಿದ್ದುವಾಗ, ಗದರಿಸುವಾಗ ದೇವರು ಒಂದು ಆತ್ಮನ ವರದಿಂದ ಅವರಿಗೆ ಪರಿಹಾರವನ್ನು ಕೊಡ್ತಾನೆ. ಹೌದು. 2ನೇದು, ಕ್ರಿಸ್ತನ ಮುಖಾಂತರ ಸ್ಥಿರವಾದ ಅಸ್ತಿವಾರವನ್ನು ಕಟ್ಟುವಾತನಾಗಿದ್ದಾನೆ. ಅಸತ್ಯ ಮೋಸಕ್ಕೆ ಹೋದಂಥವರಿಗೆ ಒಂದು ಶುಭವಾರ್ತೆ. ಕ್ರಿಸ್ತನು ಸತ್ಯವೆಂಬ ಬೆಳಕನ್ನು ನೀಡಿ ಮೋಸವೆಂಬ ಕತ್ತಲಿಂದ ನಮಗೆ ಪರಿಹಾರ ಮಾಡ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದುವರಿತಿದ್ದೇವೆ.
ಯೆಹೋವನು ಈಗ ಅಪರೂಪವಾದ ತನ್ನ ಕೆಲಸವನ್ನು ನಡೆಸಬೇಕೆಂತಲೂ ಅಪೂರ್ವವಾದ ತನ್ನ ಕಾರ್ಯವನ್ನು ನೆರವೇರಿಸಬೇಕೆಂತಲೂ ಪೆರಾಚೀಮ್ ಬೆಟ್ಟದಲ್ಲಿ ಎದ್ದಂತೆ ಏಳುವನು, ಗಿಬ್ಯೋನ್ ತಗ್ಗಿನಲ್ಲಿ ರೋಷಗೊಂಡಂತೆ ರೋಷಗೊಳ್ಳುವನು. ಅದು ಕಾರಣ ಏನು ಪರಿಹಾರ ಏನಂದರೆ ಬಂಧನಗಳು ಇನ್ನೂ ಬಿಗಿಯಾಗದಂತೆ ಧರ್ಮ ನಿಂದನೆ ಮಾಡೋದು ಬೇಡ. ಹೌದು, ಆ ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಇನ್ನೂ ಬಂಧನ ಬಿಗಿಯಾಗಬಾರ್ದು. ಆದ ಕಾರಣ ನಾವು ಕೂಡ ಕೆಲವು ತೀರ್ಮಾನ ತಗೊಳ್ಬೇಕು. 22ನೇ ವಚನ 28ನೇ ಅಧ್ಯಾಯದಲ್ಲಿ ಭೂಮಂಡಲದಲ್ಲೆಲ್ಲ ನಿಶ್ಚಿತ ಪ್ರಲಯವಾಗಲಿ ಎಂದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ನುಡಿಯುವುದನ್ನು ಕೇಳಿದ್ದೇನೆ ಎಂಬುದಾಗಿ. ಆದ ಕಾರಣ ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ. ಇದೇ ನಾವು ಮಾಡುವಂಥ ತೀರ್ಮಾನ, ಪ್ರತಿಕ್ರಿಯೆ. ನನ್ನ ಮಾತಿಗೆ ಗಮನ ಕೊಟ್ಟು ಆಲಿಸಿರಿ ಎಂಬುದಾಗಿ. ಹೌದು, ದೇವರ ವಿಷಯದಲ್ಲಿ ಒಂದು ಸಂಗತಿಯನ್ನು ನಾವು ನಿಶ್ಚಯ ಮಾಡಿಕೊಳ್ಬೋದು. ದೇವರು ತನ್ನ ಜನರನ್ನು ತಿದ್ದುತ್ತಾ ಇರ್ತಾನೆ. ಆಗಾಗ ತನ್ನ ಜನರನ್ನು ತಿದ್ದುವಾತನಾಗಿದ್ದಾನೆ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ನಾವು, ಇದು ಏಷಾಯನಲ್ಲಿ ಇದೆ, ಅಂಥ ಒಂದು ಮಾತು ಪ್ರಕಟಣೆಯಲ್ಲಿ ಕೂಡ ಇದೆ. ಅದು 3ನೇ ಅಧ್ಯಾಯ ಪ್ರಕಟಣೆ 19ನೇ ವಚನದಲ್ಲಿ, ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. 3:19 ಪ್ರಕಟಣೆ. ಇಲ್ಲಿ ಕೂಡ ನಾವು ನೋಡುವಾಗ 26ನೇ ವಚನ, ಅಂದರೆ 28ನೇ ಅಧ್ಯಾಯ ಯೆಶಾಯನ ಗ್ರಂಥ 26ನೇ ವಚನದಲ್ಲಿ, ದೇವರು ಇದನ್ನೆಲ್ಲ ಅವನಿಗೆ ಸರಿಯಾಗಿ ಕಲಿಸಿ ತಿದ್ದುತ್ತಾನೆ. ಕಲಿಸಿ ತಿದ್ದುವಾತನು ದೇವರು. 28ನೇ ಅಧ್ಯಾಯದ ಕೊನೆಯ ವಚನ 29ನೇ ವಚನದಲ್ಲಿ ಈ ರೀತಿಯಾಗಿದೆ, ಸುಜ್ಞಾನ ಶ್ರೇಷ್ಠನು ಆಗಿರುವ, ಅದಕ್ಕಿಂತ ಮುಂಚೆ ಈ ರೀತಿಯಾಗಿದೆ 28ನೇ ವಚನದ ಕೊನೆಯ ಭಾಗದಲ್ಲಿ, ಈ ವಿವೇಕವು ಸಹ ಅತಿಶಯಾಲೋಚನಾಪರನೂ ಸುಜ್ಞಾನ ಶ್ರೇಷ್ಠನೂ ಆಗಿರುವ ಸೇನಾಧೀಶ್ವರನಾದ ಯೆಹೋವನಿಂದಲೇ ಉಂಟಾಗುತ್ತದೆ. ಹೌದು, ಆತನು ಸುಜ್ಞಾನ ಶ್ರೇಷ್ಠನು, ಜ್ಞಾನದಿಂದ ನಡೆಸುವಾತನು. ಅಷ್ಟೇ ಅಲ್ಲ, ಜ್ಞಾನವನ್ನೇ ನಮಗೆ ಕೊಟ್ಟಿರುವಾತನು ಕ್ರಿಸ್ತನ ಮುಖಾಂತರ. ಕ್ರಿಸ್ತನೇ ನಮಗೆ ಜ್ಞಾನವಾದನು. 28ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.